ಪ್ರಧಾನಿಯಾಗಿ ಮೋದಿ 3ನೇ ಬಾರಿಗೆ ಅಧಿಕಾರದ ಗದ್ದುಗೆಗೆ ಏರಲಿದ್ದಾರೆ. ಎನ್ಡಿಎ ದೋಸ್ತಿಗಳ ಬೆಂಬಲದೊಂದಿಗೆ ಚುಕ್ಕಾಣಿ ಹಿಡಿಯಲಿದ್ದಾರೆ. ಪದಗ್ರಹಣ ಸಮಾರಂಭಕ್ಕೂ ಡೇಟ್ ಫಿಕ್ಸ್ ಆಗಿದೆ. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. नरेंद्र दामोदर दास मोदी ನರೇಂದ್ರ ಮೋದಿ 3.0ಗೆ ಕೌಂಟ್ಡೌನ್. ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್. ಶನಿವಾರ ಸಂಜೆ 5ಕ್ಕೆ ಪ್ರಮಾಣ ವಚನ. ಮೋದಿ ಹೊಸ ಹಿಸ್ಟರಿ ಬರೆಯಲು ಸಜ್ಜಾಗಿದ್ದಾರೆ. ಜವಾಹರಲಾಲ್ ನೆಹರು ಬಳಿಕ ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆದರೆ ಈ ಬಾರಿ ಬಿಜೆಪಿ ಸಂಖ್ಯೆ ಅಲ್ಪಮತಕ್ಕೆ ಕುಸಿದಿದೆ. ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಜೂನ್ 8ರಂದು ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಿನ್ನೆ ಪ್ರಧಾನಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ರು. ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿಗೆ ರಿಸೈನ್ ಲೆಟರ್ ಹಸ್ತಾಂತರಿಸಿದ್ರು. ಹೊಸ ಸರ್ಕಾರ ರಚನೆ ಆಗುವವರೆಗೆ ಮುಂದುವರಿಯುವಂತೆ ದ್ರೌಪದಿ ಮುರ್ಮು ಮನವಿ ಮಾಡಿದ್ರು. ಬಿಜೆಪಿ ಮಿತ್ರ ಪಕ್ಷಗಳ ನಾಯಕರು ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ಸಭೆ ನಡೆಸಿದ್ರು. ಆಂಧ್ರದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು, ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್, ಬಿಹಾರ ಸಿಎಂ ನಿತೀಶ್ ಕುಮಾರ್, ಕರ್ನಾಟಕ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸೇರಿ ಅನೇಕ ನಾಯಕರು ಪ್ರಧಾನಿ ಮೋದಿ ಭೇಟಿಯಾಗಿ ಎನ್ಡಿಎ ಸಭೆಯಲ್ಲಿ ಭಾಗಿಯಾಗಿದ್ದರು. ದೇಶಕ್ಕಾಗಿ ಕೆಲಸ ಮಾಡೋಣವೆಂದು ಮೋದಿ ಸಂದೇಶ. ಇನ್ನು ಈ ಸಭೆಯಲ್ಲಿ ಮೈತ್ರಿ ಪಕ್ಷಗಳ ಬೇಡಿಕೆ ಷರತ್ತು ಬಗ್ಗೆ ಚರ್ಚೆಯಾಗಲಿಲ್ಲ. ದೇಶಕ್ಕಾಗಿ ಕೆಲಸ ಮಾಡೋಣ ಅಂತ ಮಿತ್ರರಿಗೆ ಮೋದಿ ಸಂದೇಶ ರವಾನಿಸಿದ್ರು ಎನ್ನಲಾಗಿದೆ. ಇದೇ ವೇಳೆ ಎಲ್ಲ ಎನ್ಡಿಎ ಪಕ್ಷದಿಂದಲೂ ಮೋದಿಗೆ ಬೆಂಬಲ ಪತ್ರ ನೀಡಲಾಯಿತು. 3ನೇ ಬಾರಿಗೆ ಪ್ರಧಾನಿಯಾಗುತ್ತಿರುವುದಕ್ಕೆ ಮೋದಿಗೆ ವಿಶ್ವದ ಅನೇಕ ರಾಷ್ಟ್ರದ ನಾಯಕರು ಅಭಿನಂದಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲೋಕಸಭೆ ಚುನಾವಣೆಗೂ ಕೆಲವೇ ದಿನಗಳಿಗೂ ಕೊನೆ ಕ್ಷಣದಲ್ಲಿ ಎನ್ಡಿಎ ಸೇರಿರುವ ಚಂದ್ರಬಾಬು ನಾಯ್ಡು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಾಗೂ ನಿತೀಶ್ ಕುಮಾರ್ ಮೇಲೆ ಇಂಡಿ ಒಕ್ಕೂಟದ ಕಣ್ಣು ಬಿದ್ದಿದೆ. ಇಬ್ಬರಿಗೂ ದೊಡ್ಡ ದೊಡ್ಡ ಆಫರ್ಗಳನ್ನ ನೀಡಿದ್ದಾರೆ. ಆದರೆ ನಿತೀಶ್ ನಾಯ್ಡು ಇಟ್ಟ ಬೇಡಿಕೆ ಪಟ್ಟಿ ಕೇಳಿ ಮೋದಿ ಮತ್ತು ಅಮಿತ್ ಶಾ ದಂಗಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೋದಿ ಹ್ಯಾಟ್ರಿಕ್ ಸರ್ಕಾರಕ್ಕೆ ಸಾಲು ಸಾಲು ಸವಾಲು. ಟಿಡಿಪಿ ಸ್ಪೀಡ್ ಬ್ರೇಕ್, ಜೆಡಿಯು ಬ್ಯಾರಿಗೇಡ್ಗೆ ಶಾಕ್. ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಿದೆ. 400ರ ಟಾರ್ಗೆಟ್ ಇಟ್ಟುಕೊಂಡಿದ್ದ ಎನ್ಡಿಎ 300 ಕೂಡ ರೀಚ್ ಆಗಲು ಆಗಲಿಲ್ಲ. ಅಲ್ಲದೆ ಕಳೆದ ಬಾರಿ ಪಡೆದಕ್ಕಿಂತ 63 ಸ್ಥಾನಗಳನ್ನು ಕಳೆದುಕೊಂಡಿರುವ ಬಿಜೆಪಿ ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಈ ಬಾರಿ ಮಿತ್ರ ಪಕ್ಷಗಳನ್ನು ಅವಲಂಬಿಸಬೇಕಿದೆ. ಈ ಮಧ್ಯೆ ನಿನ್ನೆ ಎನ್ಡಿಎ ಪಕ್ಷಗಳ ಸಭೆ ಮಾಡಿದ ಪ್ರಧಾನಿ ಮೋದಿ, ಅಮಿತ್ ಶಾಗೆ ಮಿತ್ರ ಪಕ್ಷ ನಾಯಕರು ಬ್ರೇಕ್ ಹಾಕಿದ್ದಾರೆ. ಮೋದಿ ಓಟಕ್ಕೆ ಸ್ಪೀಡ್ ಬ್ರೇಕರ್. ಮೋದಿ ಹ್ಯಾಟ್ರಿಕ್ ಸರ್ಕಾರದ ಹಾದಿಗೆ ಸಾಲು ಸಾಲು ಸವಾಲು. ಸ್ಪೀಡ್ ಬ್ರೇಕರ್ಗಳುಂಟು, ಸಾಕಷ್ಟು ಬ್ಯಾರಿಗೇಡ್ಗಳು ಉಂಟು. ಟಿಡಿಪಿ ಎಂಬ ಸ್ಪೀಡ್ ಬ್ರೇಕರ್, ಜೆಡಿಯು ಎಂಬ ಬ್ಯಾರಿಗೇಡ್ ಇದೆ. ಕಳೆದ 2 ದಶಕಗಳಲ್ಲಿ ನಾಯ್ಡು ನಿತೀಶ್ ಹೆಜ್ಜೆ ನೀವು ನೋಡಬೇಕು. ಇಬ್ಬರ ನಿರ್ಧಾರ ಹೊಡೆದ ಯೂಟರ್ನ್ ದಂಗು ಬಡಿಸುತ್ತವೆ. ಮುಂದಿನ 5 ವರ್ಷದಲ್ಲಿ ಮೋದಿ ಸರ್ಕಾರಕ್ಕೆ ಇವರೇ ಮದ್ದಾನೆಗಳು. ಕೇಂದ್ರದ ಪ್ರತಿ ನಿರ್ಧಾರ ನಡೆಗಳಿಗೂ ಇಬ್ಬರು ಒಪ್ಪಲೇಬೇಕು. ಅತಿಯಾದ ಬೇಡಿಕೆ, ಅತೃಪ್ತಿ, ದುರಾಸೆಗಳಿಗೆ ಮದ್ದರಿಯಬೇಕು. ಇತ್ತ ಇಂಡಿಯಾ ಕೂಡ ಸರ್ಕಾರ ರಚನೆಗೆ ಕಸರತ್ತು ಆರಂಭಿಸಿದೆ. ಈಗ ಟಿಡಿಪಿ ಹಾಗೂ ಜೆಡಿಯುಗೆ 2 ಕಡೆಯಿಂದಲೂ ಬೇಡಿಕೆ ಇದ್ದು ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ದಾರೆ. ಸದ್ಯಕ್ಕೆ ಇಬ್ಬರು ಕೂಡ ಎನ್ಡಿಎ ಜೊತೆ ಹೋಗ್ತೀವಿ ಎಂದು ಹೇಳಿದ್ದಾರೆ. I am also experienced. I have seen so many political changes in this country. We are in NDA. ಹಾಗಿದ್ರೆ ಎನ್ಡಿಎ ಮೈತ್ರಿಯಿಂದ ಈ ಪಕ್ಷಗಳನ್ನ ಹೊರಗಿಡಲು ಸಾಧ್ಯವೇ? ಸೀಟ್ ಲೆಕ್ಕಾಚಾರ ನೋಡೋದಾದ್ರೆ ಸಾಧ್ಯತೆ 1. ಬಿಜೆಪಿ 240 ಸೀಟ್ ಸೇರಿ 18 ಸಂಸದರ ಬೆಂಬಲವಿದೆ. ಇದಕ್ಕೆ ಟಿಡಿಪಿಯ 16 ಸ್ಥಾನ ಸೇರಿ ಇದರಲ್ಲಿ ಜೆಡಿಯು ಇಲ್ಲದೆ ಹೋದರೆ ಒಟ್ಟು 284 ಸ್ಥಾನವಾಗುತ್ತದೆ. ಸಾಧ್ಯತೆ 2. ಬಿಜೆಪಿ ಮೈತ್ರಿ 268 ಸ್ಥಾನ ಇದ್ದು ಟಿಡಿಪಿ ಇಲ್ಲದೆ ಜೆಡಿಯು 12 ಸ್ಥಾನ ಸೇರಿದರೆ 280 ಆಗುತ್ತದೆ. ಇನ್ನು ಸಾಧ್ಯತೆ 3 ನೋಡಿದರೆ ಬಿಜೆಪಿ ಮತ್ತು ಇತರ ಪಕ್ಷಗಳು ಸೇರಿದರೆ 268 ಸ್ಥಾನವಾಗುತ್ತದೆ. ರಾಜಕೀಯ ಲೆಕ್ಕಾಚಾರದಲ್ಲಿ ಟಿಡಿಪಿ ಪ್ಲಸ್ ಜೆಡಿಯು ಇಲ್ಲದೆ ಪ್ರಧಾನಿ ಮೋದಿ ಸೇರಿ ಬಿಜೆಪಿ ನಾಯಕರು ಏನು ಮಾಡದ ಸ್ಥಿತಿ ಎದುರಾಗಿದೆ.
ಮೋದಿ ಈ ಬಾರಿ ಹಗ್ಗದ ಮೇಲೆ ನಡಿಗೆ ಮಾಡುತ್ತಾ ಸರ್ಕಾರ ನಡೆಸಬೇಕಾಗಿದೆ. ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಖ್ಯಾತೆ ತೆಗೆದ್ರೆ ಎನ್ಡಿಎ ಮೈತ್ರಿಕೂಟಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.